ಶೂನ್ಯ ಎಫ್ಐಆರ್ ಅಂದರೇನು? ಸಾಮಾನ್ಯವಾಗಿ ಒಂದು ಅಪರಾಧ ನಡೆದಾಗ ಆ ಘಟನೆ ನಡೆದ ಪ್ರದೇಶದ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಯಲ್ಲಿ ಮಾತ್ರ ದೂರು ಅಥವಾ ಎಫ್ಐಆರ್ ದಾಖಲಿಸಬೇಕಾಗುತ್ತದೆ. ಆದರೆ ಘಟನೆ ಎಲ್ಲಿಯೇ ನಡೆದಿದ್ದರೂ ಸಹ ಸಂತ್ರಸ್ತರು ಭಾರತದ ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಬಹುದು. ಇದನ್ನೇ ಶೂನ್ಯ ಎಫ್ಐಆರ್ ಎನ್ನಲಾಗುತ್ತದೆ. ಇದಕ್ಕೆ ಶೂನ್ಯ ಅಥವಾ ಝೀರೋ ಎನ್ನಲು ಒಂದು ವಿಶೇಷ ಕಾರಣವಿದೆ. ಆ ಪೊಲೀಸ್ ಠಾಣೆಯು ದೂರನ್ನು ದಾಖಲಿಸಿಕೊಂಡಾಗ ಅದಕ್ಕೆ ಯಾವುದೇ ಕ್ರಮ ಸಂಖ್ಯೆಯನ್ನು ನೀಡುವುದಿಲ್ಲ. ಬದಲಾಗಿ ಝೀರೋ ಶೂನ್ಯ ಸಂಖ್ಯೆಯ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ದೂರು ಸಲ್ಲಿಕೆ ನೀವು ಘಟನೆ ನಡೆದ ಸ್ಥಳದಲ್ಲಿ ಇರಬೇಕಿಲ್ಲ. ನಿಮಗೆ ಹತ್ತಿರವಿರುವ ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ಧೈರ್ಯವಾಗಿ ದೂರು ನೀಡಬಹುದು. ಪೊಲೀಸರ ಕರ್ತವ್ಯ ಪೊಲೀಸರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳಿ ನಿಮ್ಮನ್ನು ವಾಪಸ್ ಕಳಿಸುವಂತಿಲ್ಲ. ಅವರು ದೂರನ್ನು ದಾಖಲಿಸಿಕೊಳ್ಳಲೇಬೇಕು. ವರ್ಗಾವಣೆ ದೂರು ದಾಖಲಿಸಿಕೊಂಡ ನಂತರ ಆ ಪೊಲೀಸ್ ಠಾಣೆಯು ಘಟನೆ ನಡೆದ ಸ್ಥಳದ ಪೊಲೀಸ್ ಠಾಣೆಗೆ ಆ ಎಫ್ಐಆರ್ ಅನ್ನು ವರ್ಗಾಯಿಸುತ್ತದೆ. ತನಿಖೆ ಅಲ್ಲಿನ ಪೊಲೀಸರು ದೂರನ್ನು ಸ್ವೀಕರಿಸಿ ಅದಕ್ಕೆ ಒಂದು ಕಾಯಂ ನಂಬರ್ ನೀಡಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಶೂನ್ಯ ಎಫ್ಐಆರ್ ಏಕೆ ಅಷ್ಟೊಂದು ಮುಖ್ಯ? ತುರ್ತು ಸಂದರ್ಭ, ಅಪಘಾತ, ಅತ್ಯಾಚಾರ ಅಥವಾ ಗಂಭೀರ ಹಲ್ಲೆಯಂತಹ ಸಂದರ್ಭಗಳಲ್ಲಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಬಗ್ಗೆ ಚರ್ಚಿಸಿ ಸಮಯ ವ್ಯರ್ಥ ಮಾಡುವುದನ್ನು ಇದು ತಪ್ಪಿಸುತ್ತದೆ. ಸಾಕ್ಷ್ಯಗಳ ರಕ್ಷಣೆ ದೂರು ನೀಡಲು ತಡವಾದರೆ ಸಾಕ್ಷ್ಯಗಳು ನಾಶವಾಗುವ ಸಾಧ್ಯತೆಯಿರುತ್ತದೆ. ಶೂನ್ಯ ಎಫ್ಐಆರ್ ತಕ್ಷಣದ ತನಿಖೆಗೆ ದಾರಿ ಮಾಡಿಕೊಡುತ್ತದೆ. ಐತಿಹಾಸಿಕ ಹಿನ್ನೆಲೆ 2012ರ ನಿರ್ಭಯಾ ಪ್ರಕರಣದ ನಂತರ ನ್ಯಾಯಮೂರ್ತಿ ವರ್ಮಾ ಸಮಿತಿಯ ಶಿಫಾರಸಿನ ಮೇರೆಗೆ ಈ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಯಿತು. ಗಮನಿಸಿ, ಪೊಲೀಸರು ದೂರು ಪಡೆಯಲು ನಿರಾಕರಿಸಿದರೆ, ಯಾವುದೇ ಪೊಲೀಸ್ ಅಧಿಕಾರಿ ಶೂನ್ಯ ಎಫ್ಐಆರ್ ದಾಖಲಿಸಿಕೊಳ್ಳಲು ನಿರಾಕರಿಸಿದರೆ ಅದು ಕಾನೂನುಬಾಹಿರ. ಅಂತಹ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ಜರುಗಿಸಬಹುದು. ಅಷ್ಟೇ ಅಲ್ಲ, ಐಪಿಎಸ್ ಸೆಕ್ಷನ್ 166A ಅಡಿಯಲ್ಲಿ ಅವರಿಗೆ ಜೈಲು ಶಿಕ್ಷೆಯೂ ಆಗಬಹುದು. ಒಂದು ವೇಳೆ ಇಂತಹ ಪರಿಸ್ಥಿತಿ ಎದುರಾದರೆ ನೀವು ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅಂದರೆ ಎಸ್ಪಿ ಅಥವಾ ಕಮಿಷನರ್ ಅವರಿಗೆ ದೂರು ನೀಡಬಹುದು.